ಡೇ 43 ಆಫ್ ಟೊಮೊಟೊ ಫಾರ್ಮಿಂಗ್. ಡೇ 43ಯಲ್ಲಿ ನಾವು ಒಂದು ಸ್ಪ್ರೇ ಮತ್ತು ಭೂಮಿಗೆ ಫರ್ಟಿಲೈಸರ್ ಸಹ ಬಿಟ್ಟಿದ್ದೀವಿ. ಏನೆಲ್ಲ ಬಿಟ್ಟಿದ್ದೀವಿ ಅಂತ ಅಪ್ಡೇಟ್ ಮಾಡ್ತೀನಿ. ಸೊ ಮೊದಲಿಗೆ ಕಟ್ ಆಗಿರೋದು ಕಂಪ್ಲೀಟಾಗಿ ಮುಗಿದಿದೆ. ಸೊ ವಿಜುವಲ್ಸ್ ಈ ರೀತಿ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ತುಂಬಾ ಹೆಲ್ತಿ ಇದೆ ಕ್ರಾಪು, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಫ್ಲವರ್ ಸೆಟ್ಟಿಂಗ್ ಆಗಿರಲಿ, ಫ್ರೂಟಿಂಗ್ ಆಗಿರಲಿ. ಸೊ ಈ ಒಂದು ಸ್ಟೇಜಲ್ಲಿ ನಾವು ಫ್ಲವರ್ಗೆ ಬೇಕಿರುವಂತಹ ಬೋರಾನ್ ಕಂಟೆಂಟ್ ಆಗಿರಲಿ ಮತ್ತು NPK ಸ್ಪೆಷಲ್ಸ್ ಬರುತ್ತೆ, ಅದನ್ನು ಸಹ ನಾನು ಟ್ರಂಚಿಂಗಲ್ಲಿ ಬಿಟ್ಟಿದ್ದೀನಿ, ಅಂದರೆ ಡ್ರಿಪ್ಪಲ್ಲಿ ಬಿಟ್ಟಿದ್ದೀನಿ. ಅದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಮೊದಲಿಗೆ ಸ್ಪ್ರೇ ಬಗ್ಗೆ ಬರೋದಾದರೆ, ನಾನು ಡೆಲಿಗೇಟನ್ನು ಸ್ಪ್ರೇ ಮಾಡಿದ್ದೀನಿ. ಸೊ ಡೆಲಿಗೇಟ್ ಯಾಕಪ್ಪ ಅಂದರೆ, ಈ ಒಂದು ಡೆಲಿಗೇಟನ್ನು ಸ್ಪ್ರೇ ಮಾಡೋ ಮುಖಾಂತರ ನಾವು ಫ್ಲವರಿಂಗು ಮತ್ತು ಆ ಫ್ರೂಟಿಂಗ್ ಸೆಟ್ ಆಗೋದು ತುಂಬ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಏನೆಲ್ಲ ಗಿಡದಲ್ಲಿ ಟ್ರಿಪ್ಸ್ ಇರುತ್ತೋ, ಟ್ರಿಪ್ಸು, ಹುಳ, ಊಜಿ ಎಲ್ಲವೂ ಸಹ ಆಲ್ಮೋಸ್ಟ್ ಎಲ್ಲನೂ ಕ್ಲಿಯರ್ ಆಗುತ್ತೆ ಈ ಒಂದು ಡೆಲಿಗೇಟ್ ಸ್ಪ್ರೇ ಮಾಡೋ ಕಾರಣದಿಂದ. ಅದ್ರ ಜೊತೆಗೆ ಪ್ರೈಡನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ನ್ಯೂಟ್ರಿಯೆಂಟ್ ಲಿಬರಲ್ ಅಂತ ಒಂದು ಇದೆ, ಸೊ BASF ಕಂಪ್ನಿದು. ಸೊ ಇದನ್ನು ಸಹ ಮಿಕ್ಸ್ ಮಾಡಿಕೊಂಡು ನಾನು ಸ್ಪ್ರೇ ಮಾಡಿದ್ದೀನಿ. ಟೋಟಲ್ 3 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಆ್ಯಂಟ್ರಾಕಲ್ಲು ಸಹ ಫಂಗಿಸೈಡನ್ನು ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಸ್ಪ್ರೇ ಮಾಡ್ತಿರ್ಬೇಕಾದ್ರೆ ನಾನು ಇರಲಿಲ್ಲ, ಅದಕ್ಕೆ ನಿಮಗೆ ಓವರಾಲಿ ನಾನು ಹೇಳ್ತಿದ್ದೀನಿ ಏನು ಸ್ಪ್ರೇ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಇದನ್ನು ನೀವು ಕನ್ಸಿಡ್ರೇಷನ್ ಮಾಡ್ಬೋದು. ಇದೇ ಕಾಂಬಿನೇಷನ್ ಅಂತರ ನೀವು ಡೆಲಿಗೇಟು, ಕ್ರಾಪ್ ಮ್ಯಾಕ್ಸು, ಅದ್ರ ಜೊತೆಗೆ ಕ್ಯಾಬ್ರಾ ಟಾಪು ಹಾಕ್ಕೊಡ್ಬೋದು. ಸೊ ಈ ರೀತಿ ಕಾಂಬಿನೇಷನ್ ಚೇಂಜ್ ಮಾಡ್ಕೋಬೋದು, ಏನೂ ಇಶ್ಯೂ ಇಲ್ಲ. ಡೆಲಿಗೇಟು ಎಲ್ಲರೂ ನಿಮ್ಮ ತೋಟಕ್ಕೆ ಹೊಡೀರಿ ಅಂತ ರೆಕಮೆಂಡೇಷನ್ನು ಸಹ ಮಾಡ್ತೀನಿ. ಯಾಕೆ ಅಂದರೆ ಇದರಲ್ಲಿ ನಮಗೆ ಜೇನುನೊಣ ಯಾವುದೇ ರೀತಿಯಂತಹ ತೊಂದರೆ ಮಾಡೋದಿಲ್ಲ. ಬೇರೆ ಯಾವುದೇ ಕೆಮಿಕಲ್ ನಾವು ಸ್ಪ್ರೇ ಮಾಡಿದ್ರೂ ಒಂದು ಸ್ವಲ್ಪ ಜೇನುನೊಣಕ್ಕೆ ತೊಂದರೆ ಆಗುತ್ತೆ, ಅದರಿಂದ ಪಾಲಿನೇಷನ್ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಪಾಲಿನೇಷನ್ ಕಮ್ಮಿ ಆಗೋದಾಗಿರಲಿ, ಈ ಒಂದು ಡೆಲಿಗೇಟನ್ನು ಸ್ಪ್ರೇ ಮಾಡೋ ಮುಖಾಂತರ ಪಾಲಿನೇಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಯಾವುದೇ ರೀತಿ ಜೇನುನೊಣಕ್ಕೆ ತೊಂದರೆ ಆಗೋದಿಲ್ಲ. ಆ ಕಾರಣದಿಂದ ನಾನು ಇದನ್ನು ಡೆಲಿಗೇಟನ್ನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸೊ ಒಂಚೂರು ಕಾಸ್ಟ್ಲಿ ಇರುತ್ತೆ, ಬಟ್ ಡೆಫಿನೆಟ್ಲಿ ಗುಡ್ ರಿಸಲ್ಟ್ಸ್ ಇದೆ. ಸೊ ಅದಾದಮೇಲೆ ಡ್ರಿಪ್ಗೆ ನಾನು NPKಸು ಮಹಾದನ್ ಕಂಪ್ನೀಸ್ ಫ್ಲವರಿಂಗ್ ಸ್ಪೆಷಲನ್ನು ಬಿಟ್ಟಿದ್ದೀನಿ. ಇದು ಸಹ ಅಷ್ಟೇ ತುಂಬಾ ಚೆನ್ನಾಗಿದೆ ರಿಸಲ್ಟು. ಲಾಸ್ಟ್ ಟೈಮು ನಾನು ಯೂಸ್ ಮಾಡಿದ್ದೀನಿ. ತುಂಬಾ ಫ್ಲವರಿಂಗಲ್ಲಿ ಚೇಂಜಸನ್ನು ಕಾಣಿಸ್ತಿದೆ, ನಿಮಗೆ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದೇ ರೀತಿ ಮೆಟ್ಲಾಕ್ಸಿಲ್ ಮ್ಯಾನ್ ಪೇಜ್ನಲ್ಲಿ ನಿಮಗೆ ಟೊಮೊಟೊ ಫಾರ್ಮಿಂಗ್ ಬಗ್ಗೆ ಇನ್ಫಾರ್ಮೇಷನನ್ನು ತಲುಪಿಸ್ತಾ ಇರ್ತೀನಿ. ಸೊ ಏನಾದರೂ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಮೆಟ್ಲಾಕ್ಸಿಲ್ ಮ್ಯಾನ್ ಪೇಜ್ನ ಫಾಲೋ ಸಹ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್, ಜೈ ಕಿಸಾನ್.